ಏನ್ ಬೇಡವರು ಏನ್ ಸರ್ ಯಾವ ಕಡೆ ಹೊಟ್ರಿ ಸರ್? ಇಲ್ಲೇ ವಿಧಾನಸೌಧ. ಹೌದಾ? ಬಹಳ ದಿನ ಆಯ್ತು ನಿಮ್ಮನ್ನ ಮಾತಾಡ್ತಿಲ್ಲ, ಒಂದ್ ಅರ್ಧ ಗಂಟೆ ಮಾತಾಡ್ಸೋಣ ಅಂತ. ವಿಧಾನಸೌಧ ಹೋಗ್ಬೇಕಲ್ಲ ಅಲ್ಲ, ಒಂದ್ ಅರ್ಧ ಗಂಟೆ ಏನ್ ವಿಚಾರ ಇರ್ತಾವಲ್ಲ, ರಾಜಕೀಯ ಇರ್ತಾವಲ್ಲ. ಅಲ್ಲ, ರಾಜಕೀಯ ನಾವು ರಾಜಕೀಯನೇ ಮಾತಾಡ್ತದಲ್ವಾ, ಏನ್ ಬೇರೆ ಏನಾದ್ರು ಮಾತಾಡ್ತೀವ? ಎಲೆಕ್ಷನ್ ಸಂಬಂಧಪಟ್ಟಂಗೆ ಮಾತಾಡೋಣ ಅಂತ. ಸ್ವಲ್ಪ ಬಿಸಿ ಇದ್ದೆ. ಇರ್ಲಿ, ಬನ್ನಿ ಒಂದ್ ಅರ್ಧ ಗಂಟೆ ಬನ್ನಿ ಸರ್. ಒಂದ್ 5 ನಿಮಿಷ ಮಾತಾಡ್ಸಿ ಬರ್ತೀವಿ. ಮತ್ತೆ ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಹೌದಾ? ಅದೇ ನಮ್ದು ಹೊಸ ಕಾರ್ಯಕ್ರಮ ಹಿಟ್ ಅಂಡ್ ರನ್ ಅಂತ. ಹಿಟ್ ಅಂಡ್ ರನ್. ವೆರಿ ಗುಡ್, ಚೆನ್ನಾಗಿದೆ ಅಲ್ಲ ಸರ್. ಸೊ ಫಸ್ಟ್ ವೀಕ್ಷಕರಿಗೆ ವೆಲ್ಕಮ್ ಮಾಡ್ಬಿಡ್ತೇನೆ. ನಮಸ್ತೆ. ಹಿಟ್ ಅಂಡ್ ರನ್ಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನಮ್ಮ ಈ ವಾರದ ಅತಿಥಿ ಶಾಸಕ ಬೇಳೂರು ಗೋಪಾಲಕೃಷ್ಣ. ಬೇಳೂರು ಗೋಪಾಲಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮತ್ತೆ ಏನು ನಡೀತಾ ಇದೆ ಬಿಜೆಪಿಯಲ್ಲಿ, ನಿಮ್ಮ ಪಕ್ಷದಲ್ಲಿ, ನಿಮ್ಮ ಸರ್ಕಾರದಲ್ಲಿ? ಬಹುಶಃ ಎಲ್ಲವೂ ಕೂಡ ಗೊಂದಲಮಯ, ಗೋಜಲಮಯ. ನೀವು ತಿಳ್ಕೊಂಡಾಗ ಯಾವುದು ಆ ಥರ ಗೊಂದಲಮಯ ಗೋಜಲಮಯ ಯಾವುದೂ ಇಲ್ಲ. ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿದೆ. ಈ ರಾಜ್ಯದಲ್ಲಿ ನಮ್ಮ ಆಡಳಿತವನ್ನ ಜನ ಮೆಚ್ಚಿದ್ದಾರೆ. ಬಹುಶಃ ಗೊಂದಲ ಕೆಜೆಪಿ ಅವರಿಂದ ಗೊಂದಲ ಇರ್ಬೋದು, ನಮ್ಮಲ್ಲಿ ಯಾವ್ದು ಗೊಂದಲ? ಅದೇ ಕೆಜೆಪಿ ಏನು ಬಿಜೆಪಿ ಇಂದನೇ ಹೊಡೆದು ಕೆಜೆಪಿ ಆಗಿದೆ. ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತದ್ದು ಅವಶ್ಯಕತೆ. ಕೆಜೆಪಿ ಜೊತೆ ಇರೋರು ಯಾರು ಹೇಳಿ? ಇಲ್ಲಿ ನೋಡಿ, ಕೆಜೆಪಿ ಜೊತೆ ಇರೋರು ಹೇಳಿದಲ್ಲ, ಮೋದಿ ಅವರು ಕೇಶವಭಾಯ್ ಪಟೇಲ್ನ ಯಾವಾಗ ತಲೆ ಕೆಡಿಸ್ಕೊಂಡಿಲ್ಲ, ಹಾಗೆ ನಾವು ಇಲ್ಲಿ ತಲೆ ಕೆಡಿಸ್ಕೊಳ್ಳೋದಲ್ಲ. ಅಂದ್ರೆ ನೀವ್ ಹೇಳೋದು ಯಡಿಯೂರಪ್ಪ ಕರ್ನಾಟಕದ ಕೇಶವಭಾಯ್ ಪಟೇಲ್, ಇದ್ರಲ್ಲಿ ಎರಡು ಮಾತಿಲ್ಲ. ಅಲ್ಲ, ಆದ್ರೆ ಅವ್ರ ಜೊತೆ ಇರೋರು ನಿಮ್ ಬಿಜೆಪಿ ಶಾಸಕರೇ ಅವ್ರ ಜೊತೆ ಇದ್ದಾರೆ. ನೋಡಿ, ಬಿಜೆಪಿ ಚಿಹ್ನೆಯಲ್ಲಿ ಗೆದ್ದಿರೋದು, ಅವ್ರ ಚಿಹ್ನೆಯಲ್ಲಿ ಏನ್ ಗೆದ್ದದ್ದಲ್ಲ. ಕೆಜೆಪಿ ಚಿಹ್ನೆಯಲ್ಲಿ ಯಾರು ಗೆದ್ದಿರ್ಲಿಲ್ಲ, ಬಿಜೆಪಿ ಚಿಹ್ನೆಯಲ್ಲಿ ಗೆದ್ದಂತವರು ಅಲ್ಲಿದ್ದಾರೆ ಅಷ್ಟೇ. ಹೌದೌದು. ಆಕ್ಷನ್ ತಗೊಳ್ಳಿ, ನೀವು ತಗೊಳ್ತೇವೆ. ಯಾವಾಗ ತಗೊಳ್ತೇವ್ರಿ? ಯಾವಾಗ? ಅವರು ಈಗ ಡಿಸೆಂಬರ್ 9ನೇ ತಾರೀಕು ಹಾವೇರಿಯಲ್ಲಿ ಬಹಿರಂಗವಾಗಿ ವೇದಿಕೆಯ ಮೇಲೆ 14 ಜನ ಕಾಣಿಸ್ಕೊಂಡ್ರು. ಹೌದಾ? ಖಂಡಿತ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ, ಇವತ್ತಿನ ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ಸಣ್ಣ ನೋಟಿಸ್ ಅನ್ನ ಕೊಡ್ಲಾಗಿದೆಯಾ? ಸಣ್ಣ ನೋಟಿಸ್ ಎಲ್ಲ ಕರೆದಿದ್ದೀವಿ, ಮಾತಾಡಿಸಿದೀವಿ ಸರ್. ನಾವು ಯಾವುದೋ ಒತ್ತಡದಲ್ಲಿ ಹೋಗಿದ್ದೀವಿ, ಅದರಿಂದ ನಮ್ ಖಂಡಿತ ನಿಮ್ ಜೊತೆಗಿರ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಜನ ಹೇಳಿದ್ದಾರೆ? 7 ಜನ ಬಂದಿದ್ದಾರೆ. ಅದರಲ್ಲಿ ಒಂದು 7 ಜನ ಹೋಗೋಂತಾರೆ ಇರ್ಬೋದು, ಹೋದ್ರೆ ನಾವು ಚಿಂತೆ ಮಾಡೋದಿಲ್ಲ. ಹೌದು, ನೀವು ಯಾಕೆ ಒಂದು ಸಣ್ಣ ನೋಟಿಸ್ ಅನ್ನ ಕೊಡುವಂತಹ? ನೋಡಿ, ಈಗ ಎಲೆಕ್ಷನ್ ಹತ್ರ ಬರುವಂತ ಸಮಯದಲ್ಲಿ ಯಾಕೆ ಗೊಂದಲ ಮಾಡಿ ಆ ಪಾಪ ಶಾಸಕರ ನಿಮ್ಗೆ ಅಧಿಕಾರ ಉಳಿಸ್ಕೊಳ್ಬೇಕಾಗಿದೆ, ಸರ್ಕಾರ ಉಳಿಸ್ಕೋಬೇಕಾಗಿದೆ. ಕೊನೆ ಕ್ಷಣದವರೆಗೂ ಕೂಡ ನೀವು ಅಧಿಕಾರ ಬಿಡ್ಲಿಕ್ಕೆ ರೆಡಿ ಇಲ್ಲ. ನೋಡಿ, ಅಧಿಕಾರವನ್ನು ಯಾರೂ ತೆಗಿಲಿಕ್ಕೆ ಆಗೋದಿಲ್ಲ. ಭಾರತೀಯ ಜನತಾ ಪಕ್ಷದ ಅಧಿಕಾರ ಗಟ್ಟಿ ಇದೆ. ಯಡಿಯೂರಪ್ಪ ಹೇಳಿದ್ದಾರೆ, ಮುಗೀತು ನಿಮ್ದು, ಕೊನೆ ಕ್ಷಣ ಬಂದಿದೆ, ಬಜೆಟ್ ಅನ್ನ ಯಾವ ಕಾರಣಕ್ಕೂ ಮಂಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಚಾಲೆಂಜ್ ಮಾಡ್ತೀವಿ, ನಾವು ಬಜೆಟ್ ಮಾಡ್ತೀವಿ. ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಈಗಾಗಲೇ ಒಂದು ಒಮ್ಮತದ ತೀರ್ಮಾನ ಆಗಿದೆ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ನಾಡ್ದು ಬಹುಶಃ 8-9ನೇ ತಾರೀಕು, ಫೆಬ್ರವರಿ 8-9ಕ್ಕೆ ಬಜೆಟ್ ಮಂಡನೆ ಮಾಡ್ತಾರೆ. ಫೆಬ್ರವರಿ 8-9 ಬಜೆಟ್ ಅಂತೀರಿ, ಅವ್ರು ಹೇಳ್ತಾರೆ ಜನವರಿ 15ರಿಂದ 25 ಒಳಗೆ ಸರ್ಕಾರ ಡಮಾರ್. ಇದು ಎಷ್ಟನೇ ತಿಂಗಳಿದು? ಜನವರಿ 2013 ಜನವರಿ. ಈ 3 ತಿಂಗಳಿಂದ ಅದೇ ಬಂದಿದೆ. ಅಲ್ಲ, ಡೆಡ್ ಲೈನ್ ಕೊಟ್ಟಿದ್ದಾರೆ ಈಗ ಅವರು. ಯಾಕಂದ್ರೆ ನೋಡಿ, ಅವ್ರ ಜೊತೆ 14 ಶಾಸಕರು ಬಹಿರಂಗವಾಗಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ 16 ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಒಟ್ಟು 30 ಮಂದಿ ನನ್ನ ಜೊತೆ ಇದ್ದಾರೆ ಅಂತ ಯಡಿಯೂರಪ್ಪ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ನೋಡಿ, ತಿಳ್ಕೊಳ್ಳಿ. ಎಲ್ಲೋ ಒತ್ತಡದಲ್ಲಿ ಒಂದಿಷ್ಟು ಜನ ಹೋಗಿರ್ಬೋದು. ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಯಾರು ಸಾಧ್ಯ ಇಲ್ಲ. ಒಂದ್ ತಿಳ್ಕೊಳ್ಳಿ, ಯಾರು ರಾಜೀನಾಮೆ ಕೊಡಕ್ ಹೋಗುದಿಲ್ಲ. ರಾಜೀನಾಮೆ ಕೊಟ್ರೆ ಆ ಶಾಸಕನ ಭವಿಷ್ಯ ನಿರ್ಣಾಮ ಆಗುತ್ತೆ. ಯಾಕಂದ್ರೆ ಗೆಲ್ಸಿರೋದು 5 ವರ್ಷ. ನೀ ಮಧ್ಯಂತರ ರಾಜೀನಾಮೆ ಕೊಟ್ಟು ಬಂದ್ರೆ ನೀನ್ ಯಾವನು ಬರಕ್ ಹೇಳಿದ್ರು ಅಂತ ಹೇಳ್ತಿದ್ರಲ್ಲ. ನನ್ನ ಬೆಂಬಲಿಗರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಿದ್ದಾರೆ. ಬಿಜೆಪಿ ನಾಯಕರು ನನ್ನ ಬೆಂಬಲಿಗರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಯಾರಿಗೂ ನಮ್ಮ ಜಗದೀಶ್ ಶೆಟ್ಟರು, ಸನ್ಮಾನ್ಯ ಜಗದೀಶ್ ಶೆಟ್ಟರು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವೊಬ್ಬ ಶಾಸಕರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅವ್ರು ತಿಳ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಏನಂದ್ರೆ ಗೊಂದಲ ಮಾಡ್ಬೇಕು, ಪಕ್ಷದಲ್ಲಿ ವ್ಯತ್ಯಾಸ ತರಬೇಕು ಅನ್ನೋದು ಒಂದು ಇಟ್ಕೊಂಡವ್ರು ಬಿಟ್ರೆ ಲಾಭ ಏನು? ಯಾರಿಗೆ? ಈ ಪಕ್ಷವನ್ನ ಅವರು ಒಟ್ಟು ಬೇರ್ಪಡಿಸ್ಬೇಕು, ಈ ಪಕ್ಷಕ್ಕೆ ಹಿನ್ನಡೆ ಅನ್ನೋದೇ ಅವ್ರ ಉದ್ದೇಶ. ಈಗ 3 ಭಾಗ ಆಗೋಗ್ಬಿಟ್ಟಿದೆ. ಒಂದ್ ಕಡೆ BSR, ಇನ್ನೊಂದ್ ಕಡೆ ಕೆಜೆಪಿ, ಮಧ್ಯದಲ್ಲಿ ಬಿಜೆಪಿ. ಎಷ್ಟು ಪಕ್ಷ ಭಾಗ ಆದ್ರೂ ಭಾರತೀಯ ಜನತಾ ಪಕ್ಷ ಇದೊಂದು ರಾಷ್ಟ್ರೀಯ ಪಕ್ಷ ಆಗಿದೆ, ಒಂದಕ್ಕೆ ತಿಳ್ಕೊಳ್ಳಿ. ಆದ್ರೆ ನಮ್ಗೆ ಯಾವುದೇ ಸಮಸ್ಯೆ ಬರಲ್ಲ ರೀ. ನೋಡ್ರಿ, ನಾವು ಈ ಕೆಜೆಪಿ ಅವ್ರ ಬಗ್ಗೆ ಇವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮಗೆ ನಿರ್ಣಾಯಕ ಬರುವಂತವ್ರು ಇಲ್ಲಿ ಕೇಳಿ, ನಮಗೆ ನಿರ್ಣಾಯಕ ಆಗುವಂತವ್ರು ಕಾಂಗ್ರೆಸ್ JDSನವರು. ಅವ್ರ ಅವಿಶ್ವಾಸ ನಿರ್ಣಯಕ್ಕೆ ಏನಾದ್ರು ತರ್ತಾರೆ, ನಾವು ರೆಡಿ ಇದ್ದೀವಿ. ಅಲ್ಲಿವರೆಗೆ ಇವ್ರದ್ದೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳಕ್ಕೆ ಹೋಗೋದ. ಬೇಳೂರು ಗೋಪಾಲಕೃಷ್ಣ ಅವರು ಗೆದ್ದೆತ್ತಿನ ಬಾಲ ಹಿಡಿಯೋರು. ಯಾರು ಗೆದ್ದಿರ್ತಾರೋ ಅವ್ರು ಹಿಂದೆ ಬಂದು ಹೋಗ್ತಾರೆ. ನಮ್ಮ ಪಕ್ಷದಲ್ಲಿ ನಾನು ಯಡಿಯೂರಪ್ಪನವರಿಗೆ ಅಧಿಕಾರ ಸಿಗುತ್ತೆ ಅಂದ್ರೆ ಯಡಿಯೂರಪ್ಪನವ್ರ ಹಿಂದೆ, ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರೆ ಶೆಟ್ಟರ್ ಹಿಂದೆ, ಜನಾರ್ದನ್ ರೆಡ್ಡಿ ಚೆನ್ನಾಗಿದ್ರೆ ಜನಾರ್ದನ್ ರೆಡ್ಡಿ ಹಿಂದೆ, ಕರುಣಾಕರ್ ರೆಡ್ಡಿ ಸ್ಟ್ರಾಂಗ್ ಇದ್ರೆ ಕರುಣಾಕರ್ ರೆಡ್ಡಿ ಹಿಂದೆ, ಈಗ ಬಾಲಚಂದ್ರ ಜಾರಕಿಹೊಳಿ ಸ್ಟ್ರಾಂಗ್ ಇದ್ರೆ ಬಾಲಚಂದ್ರ ಜಾರಕಿಹೊಳಿ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆದ ಅವ್ರ ಜೊತೆಗೆ ಇರ್ಲೇ ಇಲ್ಲ ನಾನು.
ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಇರ್ಲಿಲ್ಲ, ಅವಾಗ ನೀವು ಹೈದರಾಬಾದ್, ಗೋವಾ, ಯಾವಾಗ ಬಂದೆ ಗೊತ್ತಾ ನಾನು? ಅಲ್ಲ ಯಾವಾಗ ಬಂದೆ ಗೊತ್ತಾ, ನಮ್ಮ ಅನರ್ಹಗೊಳಿಸಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಬಂದು ಗೆದ್ದ ಮೇಲೆ ಇದೇ ಯಡಿಯೂರಪ್ಪನವ್ರನ್ನ ವಿಶ್ವಾಸ ಇಟ್ಕೊಂಡು ಇವ್ರನ್ನ ಮುಖ್ಯಮಂತ್ರಿ ಮಾಡಿ ಮುಂದಿನ ದಿವಸ ಭಾರತೀಯ ಜನತಾ ಪಕ್ಷ ಗಟ್ಟಿ ಹೋಗ್ಲಿ ಅಂತ ಬಂದು ಅವ್ರ ಜೊತೆ ಸೇರ್ಕೊಂಡಿದ್ದೀವಿ. ನಿಮಗೆ ಮಂತ್ರಿ ಮಾಡ್ತೀನಿ ಅನ್ನುವಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಯಾವುದು ಕೊಟ್ಟಿಲ್ಲ. ಮಂತ್ರಿ ಮಾಡೋದಾದ್ರೆ ಗೋವಾ ಹೋಗೋದ್ರೊಳಗೆ ಮಾಡ್ಬೋದಿತ್ತು, ಅವಾಗಲೇ ಆಶ್ವಾಸನೆ ಕೊಟ್ಟಿದ್ರಲ್ಲ. ಮಂತ್ರಿ ಆಗ್ಬೇಕು ಅನ್ನೋ ಆಸೆ ಹೋಗ್ಲಿಲ್ಲ, ಯಾವ್ದು ಉದ್ದೇಶದಿಂದ ನಾವು ಬೆಂಬಲ ಕೊಟ್ಟಿಲ್ಲ. ಆದ್ರೂ ಅವ್ರು ನಮಗೆ ಊಟ ಹೊಡೆದ್ರು. ಅಂದ್ರೆ ಆದ್ರೂ ಮೊನ್ನೆ ಮಂತ್ರಿ ಸ್ಥಾನ ಆಗೋದನ್ನ ತಪ್ಪು ಸಿಕ್ಕಿದ್ರು. ಯಾರು? ಇದೇ ಯಡಿಯೂರಪ್ಪನವರು. ಯಾವ ರೀತಿ? ನಿಮ್ಮನ್ನ ಅವ್ರಿಗೆ ಏನ್ ಗೊತ್ತಾ, ಶಿವಮೊಗ್ಗದಲ್ಲಿ ಅವ್ರ ಅಪ್ಪ ಮಕ್ಕಳು ಅವ್ರು ಇರ್ಬೇಕು, ಬೇರೆಯವ್ರು ಬಂದ್ರೆ ಅವಕಾಶ ಇಲ್ಲ. ರಾಘವೇಂದ್ರ ಕೊಟ್ಟಿದ್ದಾರೆ ಏನಂತ, ಗುದ್ಲಿ ಗೋಪಾಲ ಅಂತ. ಅವ್ರಿಗೆ ಬಸ್ ಸ್ಟ್ಯಾಂಡ್ ರಾಗು ಅಂತ ಹೇಳಿದನಲ್ಲ ನಾನು. ಅವ್ರ ಯೋಜನೆ ಬಸ್ ಸ್ಟ್ಯಾಂಡ್ ರಾಗು ಅವರು. ಮತ್ತೆ ಬೇರೆ ರಾಘವೇಂದ್ರ ಅವ್ರದ್ದು ನಿಮ್ದು ಏನದು? ಗುದ್ಲಿ ಗೋಪಾಲ ಅಂದ್ರೆ ನಾನು ಸರ್ಕಾರದ ಯೋಜನೆ ಗುದ್ಲಿ ಪೂಜೆ ಮಾಡ್ತೀನಿ ಬಿಟ್ರೆ ಅವ್ರದ್ದು ಯಾವ್ದು ಅವ್ರ ಆಸ್ತಿ ತಂದು ಗುದ್ಲಿ ಪೂಜೆ ಮಾಡಿಲ್ಲ ನಾನು. ಹೌದಾ? ಸರ್ಕಾರದ ಯೋಜನೆನ ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ. ಹಂಗೆ ಅವ್ರು ಬಸ್ ಸ್ಟ್ಯಾಂಡ್ ರಾಗು ಅವರು. ಅಂದ್ರೆ ಅವ್ರು ಬಹಳ ವ್ಯಂಗ್ಯವಾಗಿ ಹೇಳಿದ್ ಮಾತು. ವ್ಯಂಗ್ಯವಾಗಿ ಹೇಳ್ತಾ ಇದ್ದಿಲ್ಲ ಬಸ್ ಸ್ಟ್ಯಾಂಡ್ ರಾಗು ಅಂತ. ಶಿವಮೊಗ್ಗದಲ್ಲಿ ಅವ್ರನ್ನ ಬಸ್ ಸ್ಟ್ಯಾಂಡ್ ರಾಗು ಅಂತೆಲ್ಲ ಕರಿತಾ ಇದ್ದಾರೆ. ಅವ್ರು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡೋರು. ಅಂದ್ರೆ ಬೇರೆ ಏನು ಮಾಡೋದಿಲ್ಲ. ಇಲ್ಲ, ಬೇರೆ ಏನು ಇಲ್ಲ ಅವ್ರದ್ದು. ಬಿಜೆಪಿಯ ಸಂಸದರವರು. ಬಿಜೆಪಿ ಸಂಸದರಾದ್ರೆ ಯಾವ ಸಂಸದ ಬಿಜೆಪಿಯಲ್ಲಿ? ಅಲ್ಲ ಅವ್ರಿಗೆ ನಾಚಿಕೆ ಅಲ್ಲ, ಅವ್ರ ಕೆಜೆಪಿ ಅಂತೀರಿ, ಅವ್ರ ತಂದೆ ಕೆಜೆಪಿ ಅಂತೀರಿ. ಅವ್ರಿಗೆ ಮಾನ ಮರದಿದ್ರೆ ಅವರೇ ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ಅಪ್ಪ ಒಂದ್ ಪಕ್ಷ ಮಗ ಒಂದ್ ಪಕ್ಷನಾ. ಬಿಜೆಪಿ ಸರ್ಕಾರ ಸತ್ತು ಹೋಗಿದೆ, ಇನ್ನು ಹುಗಿಬೇಕಾ ಸುಡ್ಬೇಕಾ ಅನ್ನೋದಷ್ಟೇ ಬಾಕಿ. ಆಮೇಲೆ ನಿಮಗೂ ಕೂಡ ಇಷ್ಟ ಇಲ್ಲ, ಈಗ ಅನಿವಾರ್ಯ ಕಾಂಗ್ರೆಸ್ ಸೀಟ್ ಸಿಕ್ಕಿದ್ರೆ ಹೋಗ್ತೀನಿ ಅನ್ನೋ ಮನಸ್ಥಿತಿಯಲ್ಲಿ ನೀವು. ಈಗ ಕಾಂಗ್ರೆಸ್ನ ಹಂಗೆ ಹೇಳ್ಬೇಕಾದ್ರೆ ಅವ್ರ ಅವಿಶ್ವಾಸ ನಿರ್ಣಯಕ್ಕೆ ಒಬ್ಬರ ಕೇಳ್ರಿ. ಈಗ ನೋಡ್ರಿ, ರಾಷ್ಟ್ರೀಯ ಪಕ್ಷ ಅವ್ರದ್ದು ಒಂದಿದೆ. ಬಿಜೆಪಿಗೆ ಬಿಟ್ಟ ಮೇಲೆ ಅವ್ರದ್ದು ರಾಷ್ಟ್ರೀಯ ಪಕ್ಷ ಅಲ್ವಾ. ಅವ್ರ ಅವಿಶ್ವಾಸ ನಿರ್ಣಯ ತಂದ್ರೆ ಸರ್ಕಾರ ಬೀಳಿಸುವಂತ ಅವ್ರಿಗೆ ಇದೆಯಲ್ಲ. ಇವಾಗ ಎಷ್ಟು ಬರುತ್ತೆ ಕೆಜೆಪಿಗೆ? ಯಡಿಯೂರಪ್ಪನವರಿಗೆ ಸೀಟ್ ಬರ್ಬೋದು ಕನಿಷ್ಠ ಅಂದ್ರೆ ಅಷ್ಟೇ. ಅವ್ರು ನಾನೇ ಕಿಂಗ್ ಮೇಕರ್ ಆಗ್ತೀನಿ ಮುಂದೆ. ಅವ್ರು ಕಿಂಗ್ ಮೇಕರ್ ಆಗಿ ಮುಂದಿನ ಮುಖ್ಯಮಂತ್ರಿಗಳು ಅವ್ರು ಆಗ್ಬೇಕಂತಿಲ್ಲ. ಅವ್ರದೊಂದು ಕನಸಿದೆ. ಅವರು ಕಾಂಶಿರಾಮ್ ಆಗ್ಬೇಕಂತ ಇದೆ ಯೋಚನೆ ಮಾಡ್ತಾ ಇದಾರೆ. ಒಂದು ಹೆಂಗದು ಅಂದ್ರೆ ಅವ್ರು ಬೇರೆಯವ್ರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿ ಅವ್ರನ್ನ ಮುಂದಕ್ಕೆ ಮುಖ್ಯಮಂತ್ರಿ ಮಾಡ್ಬೇಕಂತ ಈಗಲೇ ಕನಸು. ನೀವು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ ಶೋಭಾ ಕರಂದ್ಲಾಜೆ ಅವರು ಮುಖ್ಯಮಂತ್ರಿ ಮಾಡೋ ಸಲುವಾಗಿ ಅಂತ. ಡೈರೆಕ್ಟ್ ಆಗಿ ಹೇಳಿ, ಏನು ಭಯ ನಿಮಗೆ? ಯಡಿಯೂರಪ್ಪನವರು ಇರೋದೇ ಅದೇ ಉದ್ದೇಶ. ನೀವು ಶೋಭಾ ಕರಂದ್ಲಾಜೆ ಅವರ ವಿಚಾರ ಬಹಿರಂಗವಾಗಿ ಹೇಳ್ತಾರೆ. ನಾನೊಬ್ಬ ಕಾಂಶಿರಾಮ್ ಆಗ್ಬೇಕು ಅನ್ನೋದು ಯಡಿಯೂರಪ್ಪನವರಲ್ಲಿ ಕೂತಿದ್ದಾರೆ. ಶೋಭಾ ಕರಂದ್ಲಾಜೆಗೆ ಈ ಮಾತು ಶೋಭೆ ಅಲ್ಲ ಅಂತ ನಿಮ್ ಜೊತೆ ನಾನು ಚರ್ಚೆಯನ್ನ ಮುಂದುವರಿಸ್ತೇನೆ ಬೇಳೂರು ಗೋಪಾಲಕೃಷ್ಣ ಅವರೇ. ಈಗ ಹಿಟ್ ಅಂಡ್ ರನ್ ನಲ್ಲಿ ಒಂದು ಸಣ್ಣ ಬ್ರೇಕ್.